ಶತ್ರುವಿನ ದೌರ್ಬಲ್ಯ ತಿಳಿಯುವವರೆಗೆ ಅವನನ್ನು ಸ್ನೇಹಪರವಾಗಿ ಇಡಬೇಕು. ಶಕ್ತಿಶಾಲಿ ಮನಸ್ಸನ್ನು ಯಾರೂ ಸೋಲಿಸಲು ಸಾಧ್ಯವಿಲ್ಲ. ದುಷ್ಟ ವ್ಯಕ್ತಿಗಳು ಅಥವಾ ಮುಳ್ಳುಗಳನ್ನು ಎದುರಿಸಲು ಕೇವಲ 2 ಮಾರ್ಗಗಳಿವೆ. ಅವುಗಳನ್ನು ನಿಮ್ಮ ಬೂಟ್ ಅಡಿಯಲ್ಲಿ ಪುಡಿ ಮಾಡಿ ಅಥವಾ ಅವುಗಳಿಂದ ದೂರವಿರಿ. ಪ್ರಪಂಚದ ದೊಡ್ಡ ಶಕ್ತಿ ಮಹಿಳೆಯ ಸೌಂದರ್ಯ ಮತ್ತು ಯೌವನ. ಬಿಲ್ಲುಗಾರನಿಂದ ಹೊಡೆದ ಬಾಣವು ಒಬ್ಬ ವ್ಯಕ್ತಿಯನ್ನು ಕೊಲ್ಲಬಹುದು ಅಥವಾ ಕೊಲ್ಲದೇ ಇರಬಹುದು. ಆದರೆ ಬುದ್ಧಿವಂತರು ರೂಪಿಸಿದ ತಂತ್ರಗಳು ಗರ್ಭದಲ್ಲಿರುವ ಶಿಶುಗಳನ್ನು ಸಹ ಕೊಲ್ಲಬಹುದು. ಹಾವು ವಿಷಕಾರಿಯಲ್ಲದಿದ್ದರೂ ಅದು ವಿಷಕಾರಿ ಎಂದು ನಟಿಸಬೇಕು. ಆಧ್ಯಾತ್ಮಿಕ ನೆಮ್ಮದಿಯ ಮಕರಂದದಿಂದ ತೃಪ್ತರಾದವರು ಸಾಧಿಸುವ ಸಂತೋಷ ಮತ್ತು ಶಾಂತಿ ದುರಾಸೆಯ ವ್ಯಕ್ತಿಗಳು ಚಂಚಲವಾಗಿ ಅಲ್ಲಿ ಇಲ್ಲಿ ಚಲಿಸುವುದರಿಂದ ಸಿಗುವುದಿಲ್ಲ. ನಾವು ಇಂದಿನದಕ್ಕಾಗಿ ಚಿಂತಿಸಬಾರದು ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸಬಾರದು. ವಿವೇಚನೆಯುಳ್ಳ ಪುರುಷರು ಪ್ರಸ್ತುತ ಕ್ಷಣದೊಂದಿಗೆ ಮಾತ್ರ ವ್ಯವಹರಿಸುತ್ತಾರೆ. ಶಿಕ್ಷಣವು ಅತ್ಯುತ್ತಮ ಸ್ನೇಹಿತ. ವಿದ್ಯಾವಂತ ವ್ಯಕ್ತಿಯನ್ನು ಎಲ್ಲೆಡೆ ಗೌರವಿಸಲಾಗುತ್ತದೆ. ಶಿಕ್ಷಣವು ಸೌಂದರ್ಯ ಮತ್ತು ಯೌವನವನ್ನು ಸೋಲಿಸುತ್ತದೆ. ಅಪಮಾನವನ್ನು ಅನುಭವಿಸಿ ಈ ಜೀವನವನ್ನು ಉಳಿಸಿಕೊಳ್ಳುವುದಕ್ಕಿಂತ ಸಾಯುವುದು ಉತ್ತಮ. ಜೀವಹಾನಿಯು ಒಂದು ಕ್ಷಣದ ದುಃಖವನ್ನು ಉಂಟು ಮಾಡುತ್ತದೆ, ಆದರೆ ಅವಮಾನವು ಒಬ್ಬರ ಜೀವನದ ಪ್ರತಿ ದಿನವೂ ದುಃಖವನ್ನು ತರುತ್ತದೆ. ಒಬ್ಬ ವ್ಯಕ್ತಿ ತುಂಬ ಪ್ರಾಮಾಣಿಕನಾಗಿರಬಾರದು. ನೇರವಾದ ಮರಗಳನ್ನು ಮೊದಲು ಕತ್ತರಿಸಲಾಗುತ್ತದೆ ಮತ್ತು ಪ್ರಾಮಾಣಿಕ ಜನರನ್ನು ಮೊದಲು ಕಡಿಯಲಾಗುತ್ತದೆ. ಹೂವಿನ ಸುಗಂಧ ಗಾಳಿಯ ದಿಕ್ಕಿನಲ್ಲಿ ಮಾತ್ರ ಹರಡುತ್ತದೆ, ಆದರೆ ವ್ಯಕ್ತಿಯ ಒಳ್ಳೆಯತನ ಎಲ್ಲ ದಿಕ್ಕಿಗಳಿಗೂ ಹರಡುತ್ತದೆ. ಚಿನ್ನದ ಅಸಲಿಯತ್ತನ್ನು ಪರೀಕ್ಷಿಸಲು ಅದನ್ನು ಬೆಂಕಿಯಲ್ಲಿ ಹಾಗೆ ಬೇಯಿಸುತ್ತಾರೆ. ಅದೇ ರೀತಿ ವ್ಯಕ್ತಿಗಳ ಮೇಲೆ ಬರುವ ಆಪಾದನೆಗಳು ಅವರ ಅಸಲಿಯತ್ತುಗಳನ್ನು ಪರೀಕ್ಷಿಸುತ್ತವೆ. ಒಮ್ಮೆ ನೀವು ಏನನ್ನಾದರೂ ಮಾಡಲು ಪ್ರಾರಂಭಿಸಿದರೆ ವೈಫಲ್ಯದ ಭಯಪಡಬೇಡಿ ಮತ್ತು ಅದನ್ನು ತ್ಯಜಿಸಬೇಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಜನರು ಸಂತೋಷವಾಗಿರುತ್ತಾರೆ. ಯಾರ ಜ್ಞಾನವು ಪುಸ್ತಕಗಳಿಗೆ ಸೀಮಿತವಾಗಿದೆ ಮತ್ತು ಅವರ ಸಂಪತ್ತು ಇತರರ ಸ್ವಾಧೀನದಲ್ಲಿದೆಯೋ ಅವರು ಜ್ಞಾನ ಅಥವಾ ಸಂಪತ್ತನ್ನು ಅಗತ್ಯವಿದ್ದಾಗ ಬಳಸಲಾಗುವುದಿಲ್ಲ. ಸಮತೋಲನದ ಮನಸ್ಸಿಗೆ ಸಮನಾದ ಮನಸ್ಸು ಇಲ್ಲ ಮತ್ತು ಸಂತೃಪ್ತಿಗೆ ಸಮನಾದ ಸುಖವಿಲ್ಲ. ದುರಾಸೆಯಂತಹ ರೋಗವಿಲ್ಲ ಮತ್ತು ಕರುಣೆಯಂತಹ ಸದ್ಗುಣವಿಲ್ಲ. ಇತರರ ರಹಸ್ಯ ದೋಷಗಳ ಬಗ್ಗೆ ಮಾತನಾಡುವ ಆ ಕೀಳು ಪುರುಷರು ಇರುವೆ ಬೆಟ್ಟಗಳ ಮೇಲೆ ದಾರಿ ತಪ್ಪಿ ಹಾವುಗಳಂತೆ ತಮ್ಮನ್ನು ತಾವು ನಾಶಪಡಿಸಿಕೊಳ್ಳುತ್ತಾರೆ. ನಿಮಗೆ ಅರ್ಹವಾಗಿರುವುದಕ್ಕಿಂತ ಕಡಿಮೆ ಯಾವುದಕ್ಕೂ ಎಂದಿಗೂ ಪಡೆಯಬೇಡಿ. ಇದು ಹೆಮ್ಮೆಯಲ್ಲ, ಆತ್ಮಗೌರವ.